Hello students, today in this video we will learn about numerical questions based on elevation in boiling point. So this is the second colligative property from solution chapter, and these videos will definitely help you to solve the problems which are going to appear in your theory examination. ನೀವೇನು theory examination ಒಳಗಡೆ ಏನು ನ್ಯೂಮೆರಿಕಲ್ ಕ್ವಶನ್ಸ್ ಬರ್ತಾರಲ್ಲ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಒಳಗಡೆ ಅದರೊಳಗಡೆ ಈ ಸೊಲ್ಯೂಷನ್ ಚಾಪ್ಟರ್ ಮೇಲೆ ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಇದು ನ್ಯೂಮೆರಿಕಲ್ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಈ ವಿಡಿಯೋಸ್ ನೀವು ನೋಡಿರಪ್ಪ ಅಂತಂದ್ರೆ ಸೊ ಯು ವಿಲ್ ಡೆಫಿನೆಟ್ಲಿ ಗೆಟ್ ಸೊಲ್ಯೂಷನ್ಸ್ ವೆರಿ ಈಸಿಲಿ ಫಾರ್ ದೋಸ್ ನ್ಯೂಮೆರಿಕಲ್ ಕ್ವಶನ್ಸ್. ಓಕೆ, ನೌ ಲೆಟ್ ಅಸ್ ಬಿಗಿನ್ ವಿತ್ ದ ವಿಡಿಯೋ. ಬಿಫೋರ್ ಗೋಯಿಂಗ್ ಟು ಸಾಲ್ವಿಂಗ್ ಎನಿ ಪ್ರಾಬ್ಲಮ್, ಈಗ ನಾವು ಫಾರ್ಮುಲಾಸ್ ಏನೇನು ಬರ್ತಾವೆ ನೋಡೋಣ ಇಲ್ಲಿ. Elevation in boiling point. Elevation in boiling point, I will just write it as EBP. So EBP short form में बराते हैं. So elevation in boiling point is nothing but increase in the boiling point. यावाग आगत नोड्री. So when non-volatile solute is added to volatile solvent, its boiling point increases. ಯಾವ್ದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತದಪ್ಪ ಅಂತಂದ್ರೆ ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತೈತಿ ಡ್ಯೂ ಟು ದ ಎಡಿಷನ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್. ಓಕೆ, ಕನ್ಸಿಡರ್, ನಾ ಡೈರೆಕ್ಟ್ಲಿ ಫಾರ್ಮುಲಾಸ ಬರೀತೇನೆ ರೀ, ಗೊತ್ತಾಗಲಿಲ್ಲ. ಕನ್ಸಿಡರ್ T0B is the boiling point of pure solvent. T0B is the boiling point of pure solvent and TB is the boiling point of solution. TB is the boiling point of solution. Now, difference in the boiling point of solution and boiling point of solvent is called as elevation in boiling point. Therefore, elevation in boiling point is denoted as a delta TB. Elevation in boiling point ana delta TB ಆಗಿ ಡಿನೋಟ್ ಮಾಡ್ತಾರೆ. So elevation in boiling point is the difference in the boiling point of solution and boiling point of solvent. So delta TB is equal to TB minus T0B is called as elevation in boiling point. And increase in the boiling point is caused due to the addition of non-volatile solute. Non-volatile solute ಅನ್ನು ಹಾಕಿದಾಗ ಆ solution the boiling point increase ಆಗ್ತದೆ. Okay, now this is observed that elevation in boiling point is caused due to the addition of non-volatile solute, which is directly proportional to the molar concentration of that solute. ಅಂದರೆ ಇಲ್ಲಿ ನಾವು ಕಾನ್ಸಂಟ್ರೇಷನ್ ಟರ್ಮ್ ತೊಗೊಳಕ್ಬೇಕು. ಎಷ್ಟು ಸೊಲ್ಯೂಟ್ ಐತಿ ಅಂತೇಳಿ ನಾವು ಎದ್ರೊಳಗೆ ಎಕ್ಸ್ಪ್ರೆಸ್ ಮಾಡೋಣ, ಮೊಲಾಲಿಟಿ ಒಳಗಡೆ. ಮೊಲಾಲ್ ಅಂತಂದರೆ ಇಟ್ ಈಸ್ ಅ ಯೂನಿಟ್ ಆಫ್ ಮೊಲಾಲಿಟಿ. ನಾವು ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಪ್ರೊಪೋರ್ಷನಾಲಿಟಿ ತೆಗೆದಿಲ್ಲಿ ನಾ ಕೆ ಬಿ ಅಂತ ಬರೀತಾನೆ, ಮೊಲಾಲನ್ನು ಸ್ಮಾಲ್ ಎಮ್ಲೆ ಡಿನೋಟ್ ಮಾಡ್ತೇವೆ. ಸೊ ದಿಸ್ ಇಸ್ ಅನದರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಹಿಯರ್ delta TB ಅಂದ್ರೆ ಗೊತ್ತಾಯ್ತು ನಮಗೆ. delta TB is nothing but elevation in boiling point. How to calculate delta TB? Delta TB is equal to TB minus T0B. So here KB is called as a proportionality constant known as ebuloscopic constant. KB ಗೆ ಏನಂತ ಕರೀತಾರಪ್ಪ ಅಂತಾರೆ, ebuloscopic constant or molar elevation constant. This is called as molar elevation constant. Molar elevation constant, and its unit is, the unit of KB is Kelvin kg per mole. So the SI unit of KB is Kelvin kg per mole. ಹೇಗೆ ಡಿರೈವ್ ಮಾಡ್ಕೋಬೋದು ನೋಡ್ರಿ. ಈ ಮೊಲಾಲಿಟಿ ಟರ್ಮ್ ಅನ್ನು ನೀವು ಈ ಸೈಡ್ ತೊಗೊಂಡ್ರಪ್ಪ ಅಂದ್ರೆ ಡೆಲ್ಟಾ ಟಿ ಬಿ ಡಿವೈಡೆಡ್ ಬೈ ಮೊಲಾಲಿಟಿ ಬರ್ತದೆ. ದ ಯೂನಿಟ್ ಆಫ್ ಡೆಲ್ಟಾ ಟಿ ಬಿ ಇಸ್ ಕೆಲ್ವಿನ್ ಆ್ಯಂಡ್ ದ ಯೂನಿಟ್ ಆಫ್ ಮೊಲಾಲಿಟಿ ಇಸ್ ಮೋಲ್ಸ್ ಪರ್ ಕೆ ಜಿ. ಅವೆರಡು ಕೂಡ್ಸ್ ಬರಾಗ ಏನಾಗ್ತೈತೆ ರೀ, ಕೆಲ್ವಿನ್ ಕೆ ಜಿ ಪರ್ ಮೋಲ್. ಆ್ಯಂಡ್ ದ ವ್ಯಾಲ್ಯೂ ಆಫ್ ಕೆ ಬಿ ಇಸ್ ಆಲ್ವೇಸ್ ಕಾನ್ಸ್ಟಂಟ್ ಫಾರ್ ಗಿವನ್ ಸಾಲ್ವೆಂಟ್. ಕಾನ್ಸ್ಟಂಟ್ ಫಾರ್ ಗಿವನ್ ಸಾಲ್ವೆಂಟ್ ಅಂದ್ರೆ ಎವ್ರಿ ಸಾಲ್ವೆಂಟ್ ಹ್ಯಾವ್ ಫಿಕ್ಸ್ಡ್ ವ್ಯಾಲ್ಯೂ ಆಫ್ ಕೆ ಬಿ. ದ ವ್ಯಾಲ್ಯೂ ಆಫ್ ಕೆ ಬಿ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಸಾಲ್ವೆಂಟ್. ಈಗ ವಾಟರ್ದು ಕೆ ಬಿ ವ್ಯಾಲ್ಯೂ ಬೇರೆ ಇರ್ತೈತಿ, ಆಮೇಲೆ ಬೆನ್ಸಿನ್ ಆಗಿರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್, ಕಾರ್ಬನ್ ಡೈಸಲ್ಫೈಡ್, ಈಚ್ ಆ್ಯಂಡ್ ಎವ್ರಿ ಸಾಲ್ವೆಂಟ್ಸ್ ಹ್ಯಾವ್ ಡಿಫರೆಂಟ್ ವ್ಯಾಲ್ಯೂ ಆಫ್ ಕೆ ಬಿ. ಓಕೆ, ನಾವು ನೋಡ್ರಿ ಎರಡು ಫಾರ್ಮುಲಾ ನೆನಪು ಹಾಕ್ಬೇಕಾ. ಒಂದು ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಟಿ ಬಿ ಮೈನಸ್ ಟಿ ನಾಟ್ ಬಿ, ಮತ್ತೊಂದು ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು ಎಮ್. ಇಲ್ಲಿ ಎಮ್ ಅಂದ್ರೆ ಏನು ಹೇಳ್ರಿ, ಮೊಲಾಲಿಟಿ. ಎಮ್ ಈಸ್ ಕಾಲ್ಡ್ ಆಸ್ ಮೊಲಾಲಿಟಿ. Now, calculation of molar mass of solute.
using elevation in boiling point. Calculation of molar mass of solute. Molar mass of solute is denoted as MB using ಯಾವ ಕೊಲಿಗೇಟಿವ್ ಪ್ರಾಪರ್ಟಿ ರೀ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟನ್ನು ಯೂಸ್ ಮಾಡಿ ಮೋಲಾರ್ ಮಾಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂತಂದ್ರೆ, ಐ ವಿಲ್ ಜಸ್ಟ್ ರೈಟ್ ದ ಫಾರ್ಮುಲಾ ಡೈರೆಕ್ಟ್ಲಿ. ಎಮ್ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು ಡಬ್ಲ್ಯೂ ಬಿ, ಕೆ ಬಿ ಇಂಟು ಡಬ್ಲ್ಯೂ ಬಿ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಇಂಟು ಡಬ್ಲ್ಯೂ ಎ, ಡೆಲ್ಟಾ ಟಿ ಬಿ ಇಂಟು ಡಬ್ಲ್ಯೂ ಎ. ಸೊ ಇಲ್ಲಿ ಬರುವಂಥ ಆನ್ಸರ್ ನಿಮ್ಮದ ಯೂನಿಟ್ ಏನಂತ ಇಡಬೇಕಂತಂದ್ರೆ ಗ್ರಾಮ್ ಪರ್ ಮೋಲ್ ಅಂತೇಳಿ ಇಡಬೇಕು. ಸೊ ಇಲ್ಲಿ ಟರ್ಮ್ಸ್ ಹೇಳ್ತಾನೆ ನೋಡ್ರಿ. ಎಮ್ ಬಿ ಈಸ್ ನಥಿಂಗ್ ಬಟ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್, ಕೆ ಬಿ ಈಸ್ ಮೋಲಾರ್ ಎಲಿವೇಶನ್ ಕಾನ್ಸ್ಟಂಟ್ ಆರ್ ಎಬಿಲೋಸ್ಕೋಪಿಕ್ ಕಾನ್ಸ್ಟಂಟ್. ಈ ಟರ್ಮ್ ಕೊಟ್ಟೇ ಇರ್ತಾರೆ ಅವ್ರು ನಿಮಗೆ. ನೋಡ್ರಿ ಥಿಯರಿ ಒಳಗಡೆ ಯಾವುದೇ ಪ್ರಾಬ್ಲಮ್ಸನ್ನು ಕೇಳ್ರಿ ಅಂತಂದ್ರೆ ದೇ ವಿಲ್ ಗಿವ್ ಆಲ್ ದ ಡಾಟಾ. ಈಗ ನಿಮಗೆ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಂದಿರಪ್ಪ ಅಂದ್ರೆ ಇವೆಲ್ಲ ಡಾಟಾ ಕೊಡ್ತಾರೆ, ಅಥವಾ ಮಾಸ್ ಆಫ್ ಸೊಲ್ಯೂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇವೆಲ್ಲ ಡಾಟಾ ಕೊಡ್ತಾರೆ, ಅಂದ್ರೆ ಡೆಲ್ಟಾ ಟಿ ಬಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇವೆಲ್ಲ ಡಾಟಾ ಕೊಟ್ಟಿರ್ತಾರೆ. ಓಕೆ, ನಾವು ಡಬ್ಲ್ಯೂ ಬಿ ಅಂತಂದ್ರೆ ಮಾಸ್ ಆಫ್ ಸೊಲ್ಯೂಟ್, ಡೆಲ್ಟಾ ಟಿ ಬಿ ಇಸ್ ನಥಿಂಗ್ ಬಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಹೌ ಟು ಕ್ಯಾಲ್ಕುಲೇಟ್ ಡೆಲ್ಟಾ ಟಿ ಬಿ ಮೈನಸ್ ಟಿ ನಾಟ್ ಬಿ, where TB is called as boiling point of solution, T0B is boiling point of solvent, and WA is weight of solvent. Okay, by using these formulas, ಈ ಮೂರು ಫಾರ್ಮುಲಾ ಯೂಸ್ ಮಾಡ್ಕೊಂಡ ನಾವೇನು ಮಾಡೋಣಪ್ಪ ಅಂತಂದ್ರೆ ನ್ಯೂಮೆರಿಕಲ್ಸನ್ನು ಸಾಲ್ವ್ ಮಾಡೋಣ. ಓಕೆ, ನಾವು ಲೆಟ್ ಅಸ್ ಗೋ ಟು ಫಸ್ಟ್ ಪ್ರಾಬ್ಲಮ್. ಯಾವುದೈತೆ ನೋಡ್ರಲ್ಲಿ ಫಸ್ಟ್ ಪ್ರಾಬ್ಲಮ್. ಆನ್ ಡಿಸಾಲ್ವಿಂಗ್ 2.34 ಗ್ರಾಮ್ ಆಫ್ ಸೊಲ್ಯೂಟ್ ಇನ್ 40 ಗ್ರಾಮ್ ಆಫ್ ಬೆನ್ಸಿನ್. ಏನು ಮಾಡಿದಾರೆ ನೋಡ್ರಿ, 2.34 ಗ್ರಾಮ್ ಆಫ್ ಸೊಲ್ಯೂಟನ್ನು ಬೆನ್ಸಿನ್ ಒಳಗಡೆ ಡಿಸಾಲ್ವ್ ಮಾಡಿದ್ದಾರೆ. ಹಂಗಾರೆ 2.34 ಗ್ರಾಮ್ ಆಫ್ ಸೊಲ್ಯೂಟ್ ಅಂದ್ರೆ ಏನು ಹೇಳ್ರಿ, ಮಾಸ್ ಆಫ್ ಸೊಲ್ಯೂಟ್. ಮಾಸ್ ಆಫ್ ಸೊಲ್ಯೂಟ್ ಈಸ್ ಡಿನೋಟೆಡ್ ಆಸ್ ಡಬ್ಲ್ಯೂ ಬಿ. ಎಷ್ಟು ಕೊಟ್ಟಾರ, 2.34 ಗ್ರಾಮ್ ಈಸ್ ಡಿಸಾಲ್ವ್ಡ್ ಇನ್ 40 ಗ್ರಾಮ್ ಆಫ್ ಬೆನ್ಸಿನ್. 40 ಗ್ರಾಮ್ ಆಫ್ ಬೆನ್ಸಿನ್ ಈಸ್ ಮಾಸ್ ಆಫ್ ಸಾಲ್ವೆಂಟ್. ಯಾಕಂದ್ರೆ ಬೆನ್ಸಿನ್ ಏನೈತಿ ಹೇಳ್ರಿ, ಸಾಲ್ವೆಂಟ್ ಐತಿ. ಸೊ ಮಾಸ್ ಆಫ್ ಸಾಲ್ವೆಂಟ್ ಈಸ್ ಹೌ ಮಚ್, 40 ಗ್ರಾಮ್. ಓಕೆ, ನೆಕ್ಸ್ಟ್ the boiling point of solution. The boiling point of solution was higher than the boiling point of benzene. ಅಂತಂದ್ರೆ ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಐತಿ ಎದ್ರಕ್ಕಿಂತನೂ ಹೇಳ್ರಿ, ಬೆಂಜಿನ್ಕಿಂತ. ಎಷ್ಟು ಹೇಳ್ರಿ, ಬೈ 0.81 ಕೆಲ್ವಿನ್. ಅಂತಂದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ ಕೊಟ್ಟಾರ ಅವ್ರು. ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಐತಿ ನೋಡ್ರಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಡಿನೋಟೆಡ್ ಆಸ್ ಡೆಲ್ಟಾ ಟಿ ಬಿ. ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ಹೌ ಮಚ್ ದೇ ಹ್ಯಾವ್ ಗಿವನ್, 0.81 ಕೆಲ್ವಿನ್. 0.81 Kelvin. So next is Kb value for benzene is 2.53 Kelvin kg per mole. Kb value ಕೊಟ್ಟಾರ. So Kb value ಎಷ್ಟು ಕೊಟ್ಟಾರ ನೋಡ್ರಿ, 2.53 Kelvin kg per mole. 2.53 Kelvin kg per mole. Calculate molar mass of solute. We have to calculate molar mass of solute. So molar mass of solute is denoted as MB. MB calculate ಮಾಡ್ಕೊಳಕ್ ಬೇಕಾ. ಸೊ ಫಾರ್ಮುಲಾ ಏನೈತೆ ನೋಡ್ರಿ, MB ಕ್ಯಾಲ್ಕುಲೇಟ್ ಮಾಡೋದು. ಫಾರ್ಮುಲಾ ಈಸ್ MB is equal to KB into WB. KB into WB into 1000 divided by delta TB into WA. Delta TB into WA, which is equal to KB is how much they have given, 2.53. WB ಕೊಟ್ಟಾರ. WB is 2.34 into 1000 divided by delta TB directly ಕೊಟ್ಟಾರ ನೋಡ್ರಿ. delta TB is how much they have given, elevation in boiling point 0.81 Kelvin. 0.81 into WA is nothing but weight of solvent. WA is how much they have given, 40. Okay, so this is MB. Now ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. MB is equal to, you can make use of calculator. So theory based questions ಇದ್ದಪ್ಪ ಅಂದರೆ theory problem solve ಮಾಡುವಾಗ you can use calculator in theory examination. ಈ ನೋಡ್ರಿ ಏನೇನೈತ್ರಿ, 2.53 into 2.34 into 1000. 2.53 into 2.34 into 1000 ಎಷ್ಟು ಬಂತ್ರಿ, 5920. 5920.2 divided by 0.81 into 40. 0.41, sorry, 0
0.81 ಇಂಟು 40 ಎಷ್ಟು ಬರ್ತದೆ ರೀ 32.4. ಸೊ ಫೈನಲ್ ಆನ್ಸರ್ ವಿಲ್ ಬಿ 5920.2 divided by 32.4 equal to, so the answer will be MB is equal to 182.72 gram per mole. So finally you have to mention the unit of that molar mass of solute. ನೀವು ಮೆನ್ಷನ್ ಮಾಡಕಬೇಕು. ಸೊ ನೀವು ಯೂನಿಟನ್ನು ಮೆನ್ಷನ್ ಮಾಡಲಿಲ್ಲಪ್ಪ ಅಂತಂದ್ರೆ ಯು ವಿಲ್ ಲೂಸ್ 1 mark. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೌ ಲೆಟ್ us go to next question. So the next question is, the boiling point of benzene is 353.23 Kelvin when 1.80 gram of non-volatile solute, non-volatile, non-ionizing solute was dissolved in 90 gram of benzene. ಈಗ ನೋಡ್ರಿ ಮತ್ತೊಮ್ಮೆ ನಾವು ರಿಪೀಟ್ ಓದಬಹುದಾ? The boiling point of benzene they have given. The boiling point of benzene they have given. T0B is equal to 353.23 Kelvin. 353.23 Kelvin when 1.80 gram of non-volatile solute. 1.80 gram is nothing but mass of solute. ಎಷ್ಟು ಕೊಟ್ಟಾರ್ರಿ? 1.80 gram was dissolved in 90 gram of benzene. 90 gram of benzene ಅಂತಂದ್ರೆ mass of solvent. Mass of solvent ಎಷ್ಟು ಕೊಟ್ಟಾರ? WA. So WA is given how much? 90 gram. The boiling point is rise to 354.11 Kelvin. ನೋಡ್ರಿ, ಯಾವಾಗ ನಾನ್ ವಾಲಟೈಲ್ ಸೊಲ್ಯೂಟನ್ನು ಬೆಂಜಿನ್ಗೆ ಹಾಕಿದಾಗ ಸೊಲ್ಯೂಷನ್ ದ ಬಾಯ್ಲಿಂಗ್ ಪಾಯಿಂಟ್ ರೈಸ್ ಆಯ್ತಾ. ಸೊ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಇಸ್ ಟೇಕನ್ ಆಸ್ TB. ಎಷ್ಟು ಬಂತ್ರಿ? 354.11. 354.11 Kelvin. ಓಕೆ, ನೆಕ್ಸ್ಟ್ ಏನಂದಾರ ನೋಡ್ರಿ, ಕ್ಯಾಲ್ಕುಲೇಟ್ molar mass of solute. We have to calculate molar mass of solute. Molar mass of solute is denoted as MB. Bracket ಒಳಗೆ ಏನು ಕೊಟ್ಟಾರ ನೋಡ್ರಿ, KB for benzene they have given 2.53 Kelvin kg per mole. So they have given the value of KB. KB is equal to 2.53 Kelvin kg per mole. So we have to calculate molar mass of solute using elevation in boiling point. ನೋಡ್ರಿ, ಫಾರ್ಮುಲಾ ಏನೈತ್ರಿ? We know that the formula is MB is equal to KB into WB into 1000 divided by delta TB into WA. ಸೊ ಇಲ್ಲಿ ಡೆಲ್ಟಾ ಟಿ ಬಿ ಅವರು ಡೈರೆಕ್ಟ್ಲಿ ಕೊಟ್ಟಿಲ್ಲ, ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ ಬೇಕು. ಡೆಲ್ಟಾ ಟಿ ಬಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ನೋಡ್ರಿ, ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಟಿ ಬಿ ಮೈನಸ್ ಟಿ ನಾಟ್ ಬಿ. ಟಿ ಬಿ ಮೈನಸ್ ಟಿ ನಾಟ್ ಬಿ. ಟಿ ಬಿ ಎಷ್ಟು ಕೊಟ್ಟಾರ್ರಿ? ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ನ 354.11 ಮೈನಸ್ ಬಾಯ್ಲಿಂಗ್ ಟಿ ನಾಟ್ ಬಿ ಇಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್. ಎಷ್ಟು ಕೊಟ್ಟಾರ? 353.23. 353.23 ಎಷ್ಟು ಬರ್ತದೆ ನೋಡ್ರಿ ಇಲ್ಲಿ? 354.11 minus 353.23. 353.23 ಎಷ್ಟು ಬರ್ತದೆ ನೋಡ್ರಿ? 0.879. 0.879 Kelvin. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ ನಾವು. ದೇರ್ ಫೋರ್ MB is equal to KB ಕೊಟ್ಟಾರ. KB ಎಷ್ಟು ಕೊಟ್ಟಾರ ನೋಡ್ರಿ? 2.53. KB is equal to 2.53 into WB mass of solute ಕೊಟ್ಟಾರ. Mass of solute is 1.80 into 1000 divided by delta TB ಎಷ್ಟು ಬಂದೈತ್ರಿ? 0.879. 0.879 into WA. WA is nothing but mass of solvent. ಎಷ್ಟು ಕೊಟ್ಟಾರಿ? 90 ಕೊಟ್ಟಾರ. ಸಿಂಪ್ಲಿಫೈ ಮಾಡೋಣ. Therefore MB is equal to ನೋಡ್ರಿ 2.53 into 1.80 into 1000 ಎಷ್ಟು ಬರ್ತೈತೆ ನೋಡ್ರಿ? 2.53 into 1.80 into 1000. So this will be 4554 divided by 0.879 into 90. 0.879 into 90. 79.11.
79.11. So final answer will be MB is equal to 4554 divided by 79.11 ನೀವು ಯೂಸ್ ಮಾಡಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ the final answer will be 57.56 gram per mole. So this is the final answer of this question. Okay, now let us go to next question. So the next question is, acetone boils at 56.38 degrees Celsius. A solution of 1.41 gram of an organic compound in 20 gram of acetone. ನೋಡ್ರಿ 1.41 ಗ್ರಾಮ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಅಸಿಟೋನ್ ಒಳಗಡೆ ಡಿಸಾಲ್ವ್ ಮಾಡಿದ್ದಾರೆ. ಹಂಗಾದ್ರೆ ಅಸಿಟೋನ್ ಏನು ಹೇಳ್ರಿ ನಮಗೆ ಸಾಲ್ವೆಂಟ್ ಅಂದಂಗ. ಸಾಲ್ವೆಂಟ್ ಇದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಕೊಟ್ಟಾರ್ರಿ 56.38. ಅಸಿಟೋನ್ ಬಾಯ್ಲ್ಸ್ ಅಟ್ ಇಸ್ ನಥಿಂಗ್ ಬಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್ how much it is T0B is equal to 56.38 degrees Celsius. Okay, next, a solution of 1.41 gram of organic compound. 1.41 gram is mass of solute. Test kotarri 1.41 gram. 1.41 gram of an organic compound in 20 gram of octane. 20 gram of octane is nothing but mass of solvent. Yes, 20 gram. Okay. ಬಾಯ್ಲ್ಸ್ ಆಟ್ ನೋಡ್ರಿ ಈ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಹಾಕಿದ ಕೂಡಲೇ ಸೊಲ್ಯೂಷನ್ ಆಯ್ತಾ. ಈ ಸೊಲ್ಯೂಷನ್ ಎಷ್ಟು ಟೆಂಪರೇಚರ್ ಬಾಯ್ಲ್ ಆಗ್ತದೆ ಅಂತ ಕೊಟ್ಟಾರ 56.88 ಡಿಗ್ರಿ ಸೆಲ್ಸಿಯಸ್. ಸೊ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಈಸ್ ಡಿನೋಟೆಡ್ ಆಸ್ TB. ಇಟ್ ಈಸ್ 56.88 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಈಸ್ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಅ ಸೊಲ್ಯೂಟ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ಸ್ molar mass. So MB is equal to, we have to calculate. Then Kb for acetone they have given. Kb they have given as Kb is equal to ಎಷ್ಟು ಕೊಟ್ಟಾರ ನೋಡ್ರಿ 1.67 Kelvin kg per mole. 1.67 Kelvin kg per mole. So again we have to use elevation in boiling point. So the formula to calculate elevation in boiling point is MB is equal to Kb into ನೋಡ್ರಿ ಮತ್ತೆ ನಾವು ರಿಪೀಟ್ ಫಾರ್ಮುಲಾ ಬರೆಯುತ್ತೇನೆ. ಈಗ ನಿಮ್ಮ ಫಾರ್ಮುಲಾ ನೆನಪಿರಬೇಕಾ ಕಂಟಿನ್ಯೂಸ್ಲಿ ಬರೆಯುವಾಗ. Kb into WB into 1000 divided by delta TB into WA. If you remember the formula easily, you can solve the problems very easily again. ಯಾಕಂತಂದ್ರೆ ಟರ್ಮ್ಸ್ ಕೊಟ್ಟಿರ್ತಾರೆ ಎಲ್ಲಾನು, ಸೊಲ್ಯೂಟ್ ಯಾವ್ದು ಸಾಲ್ವೆಂಟ್ ಯಾವ್ದು ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅಂತ ತಿಳ್ಕೊರಿ, ನಮಗೆ ಈಸಿಲಿ ಮೋಲಾರ್ ಮಾಸ್ ಬಂದ್ಬಿಡ್ತದೆ. ಓಕೆ, ನಾವು MB is equal to Kb ಎಷ್ಟು ಕೊಟ್ಟಾರ ನೋಡ್ರಿ 1.67 into WB is mass of solute ಎಷ್ಟು ಕೊಟ್ಟಾರ 1.41 into 1000 divided by delta TB. So delta TB ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. delta TB how to calculate? TB minus T0B. So TB ಎಷ್ಟು ಕೊಟ್ಟಾರ ನೋಡ್ರಿ 56.88 minus ಎಷ್ಟೈತ್ರಿ 56.38 ಎಷ್ಟು ಬರ್ತೈತ್ರಿ delta TB 0.5 into WA is weight of solvent ಎಷ್ಟೈತ್ರಿ 20 ಗ್ರಾಮ್ ಐತಿ. ಸೊ ನಾವು MB is equal to ಎಷ್ಟು ಆಗ್ತದೆ ನೋಡ್ರಿ, ಮಲ್ಟಿಪ್ಲೈ ಮಾಡೋಣ 1.67 into 1.41 into 1000. So this will be 2354 divided by 0.5 into 20 ಅಂತಂದ್ರೆ 10 ಆಗ್ತದೆ, divided by 10. So the answer will be 235.47 gram per mole. So this will be the final answer of this question. Okay, so these are some numerical based questions based on elevation in boiling point. So in the next videos we will discuss about next colligative property and numerical based on those colligative properties. Thank you.